ನಮಸ್ತೆ, ನಾನು ನಿಮ್ಮ ಚಂದು. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಇವತ್ತು ಕೆಲಸ ಕೂಡ ಎಲ್ಲ ಆಯಿತು. ಅಡುಗೆ ಏನು ಮಾಡಿದೆ ಇವತ್ತು? ತಿಂಡಿ ಚಿತ್ರಾನ್ನ ಮಾಡಿದೆ ಇವತ್ತು, ಮಾವಿನಕಾಯಿ ಚಿತ್ರಾನ್ನ. ಮತ್ತು ಅಡುಗೆ ತೊಗರಿ ಕಾಳು ನೆನೆಸಿಟ್ಟಿದ್ದೆ, ಅದು ಸಾಂಬಾರು ಮಾಡಿದ್ದೀನಿ ಇವತ್ತು. ಸ್ವಲ್ಪ ಹಪ್ಪಳ ಒಣ ಹಾಕೋಣ ಅಂತ ಬಂದೆ. ನಿನ್ನೆ ಮಳೆ ಬಂತಲ್ಲ, ಹಾಗೆ ಎತ್ತಿಟ್ಟಿದ್ದೆ. ಮಳೆ ನೀರೆಲ್ಲ ಚಾಪೆ ಕೆಳಗಡೆ ಬಂದುಬಿಡುತ್ತೆ ಹೊಡೆದ್ರೆ, ಹಾಗಾಗಿ ಎತ್ತಿಟ್ಟಿದ್ದೆ. ಈಗ ಒಣಾಕೋಣ ಅಂತ ಬಂದಿದ್ದೀನಿ ಮೇಲ್ಗಡೆಗೆ. ಹಾಗೆ ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕೀನಿ. ಸ್ವಲ್ಪ ಬಟ್ಟೆ ಕೂಡ ತೊಳೆದಾಕ್ದೆ. ವೈಟ್ ಬಟ್ಟೆಗಳನ್ನೆಲ್ಲ ಕೈಲೇ ವಾಶ್ ಮಾಡಿ ಹಾಕಿದ್ದೀನಿ. ಮತ್ತು ಡೈಲಿ ಯೂಸ್ ಮಾಡ್ತೀವಲ್ಲ ನಾವು. ಈಗ ಮಳೆ ಕೂಡ ಸ್ಟಾರ್ಟ್ ಆಗಿದೆ. ಈಗ ಬಿಸಿಲು ಕೂಡ ಜಾಸ್ತಿ ಇತ್ತಲ್ಲ, ಹಾಗಾಗಿ ಎಲ್ಲ ಕಾಳುಗಳ್ನೂ ಕೂಡ ಹಾಕಿದ್ದಾರೆ. ಹೆಸರು ಕಾಳು, ತೊಗರಿ ಕಾಳು ಎಲ್ಲನೂ. ನಾವು ಕೂಡ ತೊಗರಿ ಕಾಳು ಹಾಕಿದ್ದೀವಿ. ಎಲ್ಲ ಎರಡೆರಡೆಲೆ ಮೇಲಕ್ಕೆ ಬಂದಿದೆ. ಸ್ವಲ್ಪ ಮಳೆ ಆದರೂ ಸಾಕು, ಕಾಳು ಚೆನ್ನಾಗಾಗುತ್ತೆ, ಹೆಸರು ಕಾಳು ಗಿಡಗಳೆಲ್ಲ. ಹಾಗಾಗಿ ಮಳೆಯ ಅವಶ್ಯಕತೆ ಇತ್ತು. ಹೇಗೋ ಮಳೆನೂ ಕೂಡ ಸ್ಟಾರ್ಟ್ ಆಗಿದೆ. ನಾನು ಭಾನುವಾರ ಅನಿಸುತ್ತೆ, ಇವಾಗ ಸ್ಕೂಲಿಗೂ ಕೂಡ ರಜೆ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಹಪ್ಪಳ ಕೂಡ ಇಟ್ಕೊಂಡ್ವು. ಮತ್ತು ಈ ತಿಂಡಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಮತ್ತು ಪುಳಿಯೋಗರೆಗೆ ಫಸ್ಟೇ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊತೀನಿ. ಕಡಲೆ ಬೀಜ ಇದರಲ್ಲಿ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊತೀವಲ್ಲ, ಆವಾಗ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಕಡಲೆ ಬೀಜನ. ಹಾಗಾಗಿ ಮುಂಚೆನೇ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಇದಕ್ಕೇ ಸಾಸಿವೆ, ಇದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕಬೇಕು. ನಾನು ಹಸಿ ಜೀರಿಗೆ ಇಲ್ಲ, ಹುರಿದಿಟ್ಕೊಂಡಿದ್ದು ಜೀರಿಗೆನ ಅದೇ ಇದೆ, ಹಾಗಾಗಿ ಇದನ್ನು ಇವಾಗ ಹಾಕಿಲ್ಲ ಜೀರಿಗೆನ. ಕರಿಬೇವು ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಹಾಕ್ತೀವಲ್ಲ, ಆವಾಗ ಸ್ವಲ್ಪ ನಾನು 1 ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊತೀನಿ. ಮಾವಿನಕಾಯಿ ಸೀಸನ್ನು ಸ್ಟಾರ್ಟ್ ಆಗಿದೆ ಇವಾಗ. ಮಾವಿನಕಾಯಿ ನಾನು ಚೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಬೇರೆ ಮಾವಿನಕಾಯಿ ಆದರೆ ಹುಳಿ ತುಂಬ ಜಾಸ್ತಿ ಇರುತ್ತೆ. ನಾನು ಚೋತಾಪುರಿ ಮಾವಿನಕಾಯಿನೇ ತುರಿದ್ಬಿಟ್ಟು ಅದು ಹುಳಿ ಹಿಂಡಿದ್ದೀನಿ. ಹುಳಿ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಜಾಸ್ತಿ ಹುಳಿ ಆಗಿಬಿಡುತ್ತೆ ಚಿತ್ರಾನ್ನಕ್ಕೆ. ಹಾಗಾಗಿ ಹಿಂಡ್ಕೊಂಡಿನಿ ರಸ ತೆಗೆದು. ಇದಕ್ಕೆ ನಾನು 1 ಸ್ಪೂನಷ್ಟು ಶುಂಠಿ ಕೂಡ ಹಾಕಿದ್ದೀನಿ. ಶುಂಠಿ, ಒಣಮೆಣ್ಸಿನ್ಕಾಯಿ. ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ, ಹಾಗಾಗಿ ನಾನು ಒಣಮೆಣ್ಸಿನ್ಕಾಯಿನೇ ಹಾಕಿದ್ದೀನಿ. ಇದಕ್ಕೆ ತುರಿದಿಟ್ಕೊಂಡಿದ್ವಲ್ಲ ಮಾವಿನಕಾಯಿ, ಅದನ್ನು ಹಾಕ್ತಾಯಿದ್ದೀನಿ. ಇದ್ರದ್ದು ಜ್ಯೂಸು, ಮಾವಿನಕಾಯಿದು ಜ್ಯೂಸ್ ತೆಗೆದುಕೊಂಡಿದ್ವಲ್ಲ, ಅದನ್ನೇನು ವೇಸ್ಟ್ ಮಾಡೋದಿಲ್ಲ. ಅದಕ್ಕೆ ಜ್ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಜ್ಯೂಸು. ಅದಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮಧ್ಯಾಹ್ನ ಜ್ಯೂಸ್ ಮಾಡ್ಕೊಳೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ ಅದನ್ನು. ಇದಕ್ಕೆ ಸ್ವಲ್ಪ ಉಪ್ಪು. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಹಾಗೇನೆ ಎಣ್ಣೆಯಲ್ಲಿ. ನಾವು ಚಿಕ್ಕವರಿದ್ದಾಗಲೂ ಕೂಡ ಅಷ್ಟೇ, ಮಾವಿನಕಾಯಿನ ತುರಿದ್ಬಿಟ್ಟು, ಅದ್ರದ್ದು ಹುಳಿ ಜಾಸ್ತಿ ಇರುತ್ತಲ್ಲ, ತಿನ್ನೋಕೆ ಹೋಗೋದಿಲ್ಲ. ಹಾಗಾಗಿ ಸ್ವಲ್ಪ ಹಿಂಡಿ ಅದಕ್ಕೆ ಉಪ್ಪು ಮತ್ತು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ. ಇದು ಫ್ರೈ ಆಗಿದೆ ಇವಾಗ, ಮಾವಿನ ತುರಿ ಹಾಕಿದ್ವಲ್ಲ ಅದು ಕೂಡ. ಹಾಗಾಗಿ ಇದಕ್ಕೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ಫ್ರೈ ಮಾಡಿದ್ರೆ ಚಿತ್ರಾನ್ನದ ಗೊಜ್ಜು ರೆಡಿ. ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು. ಮತ್ತು ಸಂಜೆ ನಾವು ಕಲ್ಲೂರು ಕ್ರಾಸ್ಗೆ ಹೋಗಿದ್ದೆ. ಸ್ವಲ್ಪ ಏನೇನೋ ತೊಗೊಬೇಕಾಗಿತ್ತು, ಹಾಗಾಗಿ ಕ್ರಾಸಿಗೆ ಹೋಗಿದ್ದು ನಾನು ಮಗನೂ ಹೋಗಿ. ಹಾಗೆಯೇ ಸೊಪ್ಪು ಇರಲಿಲ್ಲ, ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು, ಹಾಗಾಗಿ ಸೊಪ್ಪು ತೊಗೊಂಡು ಬಂದೆ. ಸಂಜೆ ಅಲ್ಲಿಂದ ಬಂದು ನಮ್ಮ ಪಕ್ಕದ ಮನೆಯವರೇ ಜೋಳ ಕೊಟ್ಟಿದ್ದರು, ಮುಸ್ಕಿನ ಜೋಳ. ಅದನ್ನು ಕುಕ್ಕರ್ಗೆ ಹಾಕಿ ಬೇಯಿಸಿ ಮತ್ತು ಟೀ ಕಾಫಿ ಮಾಡಿಕೊಟ್ಟು, ನಾನು ಹಾಲು ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೆ. ಸಂಜೆ ಕೆಲಸ ಅಲ್ಲಿಂದ ಬಂದು ಕೆಲಸ ಮಾಡಿಕೊಂಡೆ. ಇನ್ನು ನೋಡಿ, ಸಂಜೆ ಹೊತ್ತು ಕರೆಂಟ್ ಬೇರೆ, ಬೆಳಗ್ಗೆ ಬಟ್ಟೆ ಹಾಕಿದ್ದು ವಾಷಿಂಗ್ ಮಿಷಿನ್ಗೆ, ಅವು ಇನ್ನೂ ಕೂಡ ಆಗಿಲ್ಲ.
ಕರೆಂಟು ಕೂಡ ಸರಿಯಾಗಿರಲಿಲ್ಲ. ಹಾಗಾಗಿ ಆಫ್ ಮಾಡಿ ಇದಕ್ಕೆ ಹೋಗ್ಬೇಕಾದ್ರೂ ಆಫ್ ಮಾಡಿ ಹೋಗಿದ್ದೆ. ಅಲ್ಲಿಂದ ಬಂದು ತಿರ್ಗಾ ಸಂಜೆ ಕಾಫಿ ಕುಡ್ಕೊಂಡು ಅಲ್ಲೇ ಆನ್ ಮಾಡಿ ವಾಷಿಂಗ್ ಮಿಷಿನ್ನ ಬಟ್ಟೆನ ನೋಡಿ. ಇದಕ್ಕೆ ಬೇಜಾರು, ಕರೆಂಟು ಇರೋದಿಲ್ಲ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ರೆ. ಒಂದು ದಿವಸ ಎಲ್ಲ ಬಟ್ಟೆ ಅದರಲ್ಲೇ ಇರುತ್ತೆ, ಬಟ್ಟೆನೂ ಆಗೋದಿಲ್ಲ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.